ಪ್ರೀತಿಯ ಪ್ರಾಣ ಸ್ನೇಹಿತರೆ ದೊಂಬರದಡ್ಡಿಲ ಅಂತ ನಮ್ಮ ಪ್ರಾಣ ಸ್ನೇಹಿತ ಅಂತ ಒಬ್ಬ ರೈತರುಗಳು ಪ್ಯೂರ್ ನಾಟಿ ಕುರಿ, ಬನ್ನೂರು ಕುರಿ ಅಲ್ಲ, ಇದು ಪ್ಯೂರ್ ನಾಟಿ ಕುರಿ. ಆ ಕುರಿಗಿಂತ ಇನ್ನೂ ಎತ್ತರವಾಗಿ ಬೆಳೆತಿದೆ, ದಷ್ಟಪುಷ್ಟವಾಗಿ ಬೆಳೆತಿದೆ, ಮಾಂಸಕ್ಕೆ ಆಗಲಿ ಎಲ್ಲೇ ಆಗಲಿ. ಆ ತಳಿನ ಇಂಥ ರೈತರುಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವ್ರೆ. ಈ ನಾಟಿ ಕುರಿ ಎಲ್ಲೂ ಸಿಗಲ್ಲ, ಅಪರೂಪ ಆಗ್ಬಿಡದೆ. ಸ್ಟ್ಯಾಂಡ್ ಬಂದಮೇಲೆ, ಮಾರ್ಕೆಟ್ ಬಂದಮೇಲೆ ಯಾವ್ಯಾವ್ದು ಜಾತಿ ತೋರಿಸ್ತಾವ್ರೆ. ಆದರೆ ಈ ನಮ್ಮ ರೈತರುಗಳು ಈ ಥರ ತಳಿ ಸಿಗಲ್ಲ ನಿಮಗೆ. ನಾಟಿ ಕುರಿ, ಪ್ಯೂರ್ ನಾಟಿ ಕುರಿ ನೋಡಿ ಯಾವ ಥರ ಆಯ್ತು ಅಂದರೆ ನೀವು ಎದುರ್ತೀರಿ. ನೀವು ಜರ್ಮನ್ ಸಫರ್ ಅಂತಾರಲ್ಲ ವಾತ, ಅದಕ್ಕಿಂತ ಶ್ರೇಷ್ಠವಾದ ಮಾಂಸ ಇದು. ಆಫ್ರಿಕನ್ ತಳಿ ಅಂತಾರಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಟಗರು ನೋಡಿ ಯಾವ ಥರ ಅದು ನಾಟಿ ಅಂದರೆ. ಇದು ಪ್ಯೂರ್ ನಾಟಿ ಕುರಿ. ಯಾವ್ಯಾವ ತೋರಿಸ್ತಾರೆ ನಾಟಿನ, ಇದು ಪ್ಯೂರ್ ನಾಟಿ. ಇಂಥ ತಳಿನ ನಮ್ಮ ರೈತರು ಉಳಿಸ್ಕೊಬಂದವ್ರೆ. ಅವ್ರನ್ನ ಮಾತಾಡಿಸಿ ಎಷ್ಟು ವರ್ಷದಿಂದ ಸಾಕ್ತಾವ್ರೆ, ಯಾವ ರೀತಿ ಸಾಕ್ತಾರೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರೆ. ಯಜಮಾನ್ರೆ, ನೀವು ಕುರಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ನಾವು 20 ವರ್ಷದಿಂದ ಸಾಕ್ತಾ ಇದ್ದೀವಿ ನಾಟಿ ಕುರಿ. ಅವತ್ತಿಂದ ನೀವು ಯಾರು ಬೇರೆ ಕಡೆ ಕೊಡಲೇ ಇಲ್ಲ, ನೀವು ತಳಿ ಉಳಿಸ್ಕೊಂಡು ಬಂದಿದ್ದೀರಿ. ನಾವು ಬೇಕಾದಾಗ ಮಾರ್ಕೊತೀವಿ, ಇಲ್ಲಾಂದ್ರೆ ಇಲ್ಲ, ಹಂಗೆ ಇರ್ತವೆ. ಈ ತಳಿ ಉಳಿಸ್ಕೊಂಡು ಬಂದಿದ್ದೀರಿ ನೀವು. ನೀವು ಎಷ್ಟು ಸಾಕ್ತಾ ಇದ್ರಿ ಅವಾಗ? ಮೊದಲು ಒಂದು 15-10 ಇದ್ದು, ಇವಾಗ 40-50 ಆದ್ಮೇಲೆ ಮಾರ್ಬಿಡ್ತೀನಿ. ಅಲ್ಲಿ ಜಾಗ ಸ್ವಲ್ಪ ಇಕ್ಕಟ್ಟು. ನೆಲನ ಸ್ಟ್ಯಾಂಡ್? ನೆಲ ನೆಲದಲ್ಲಿ ಮೇಸ್ರ ಸರಿಯೋ ಕುರಿಗಳನ್ನ ಸ್ಟ್ಯಾಂಡಲ್ಲಿ ಆಗ್ತದೆ ಸರಿಯೋ? ಸ್ಟ್ಯಾಂಡಲ್ಲಿ ಅಂದ್ರೆ ಅದು ಈಚೆ ಬಿಡುವಂಗಿಲ್ಲ, ಸ್ಟ್ಯಾಂಡಲ್ಲೇ ಇರ್ಬೇಕು. ಇದು ನಾವು ಮೇಸ್ಕೊಂಡು ಹೋಗಿ ಕೂಡುದು ನೆಲದಲ್ಲೇ ಇರ್ತದೆ. ನೆಲದಲ್ಲಿ ಗುಡಿಸ್ಬೇಕು, ಬೆಳಗ್ಗೆ ಎದ್ದು ಗುಡಿಸ್ಬೇಕು, ಎಲ್ಲ ರೆಡಿ ಮಾಡ್ಬೇಕು. ಕಳ್ಕೊಂಡ್ಬಿಡಿ. ಯಜಮಾನ್ರಿ, ಇವಾಗ ಎಲ್ಲರೂ ಸ್ಟ್ಯಾಂಡ್ ಅಂತ ಹೊಂಟಾಗವ್ರೆ. ಈಗ ಸ್ಟ್ಯಾಂಡ್ ಸರಿನೋ ಕುರಿಗಳಿಗೆ ನೆಲ ಸರಿನೋ ಅದು ಹೇಳಿ ನೀವು ಕರೆಕ್ಟಾಗಿ. ಜಾಗ ಅಗಲಾಗಿದ್ರೆ ನೆಲ ಸರಿ. ನೆಲ ಸರಿ ಯಾಕಂತ ನೆಲ ಸರಿ? ಸ್ಟ್ಯಾಂಡಲ್ಲಿ ಈಚೆ ಬಿಡುವಲ್ಲ, ಓಡಾಡಲ್ಲ, ಕಾಲುಗಳಲ್ಲಿ ಉಗುರು ಅದು ಇದು ಬೆಳ್ಕೊತವೆ, ಗೊರ್ಸ್ಗಳೆಲ್ಲ ಬೆಳ್ಕೊತವೆ. ಇವಾಗ ನಾಟಿ ಕುರಿ ಓಡಾಡಿದ್ರೆ ಕಾಲುಗಳು ಮಾಮೂಲಿ ಹೆಂಗಿರ್ತಾವ ಹಂಗೆ ಇರ್ತವೆ. ಅದೇ ಕೊಟ್ಟಿಗೆ ಕ್ಲೀನ್ ಆಗಿರ್ಬೇಕು. 2 ಕೊಟ್ಟಿಗೆ ಇರ್ಬೇಕು. ಶಿಫ್ಟ್ ಮಾಡಿ ನೈಟ್ ಒಂದು ಮೇಸ್ಕೊ ಬರುವಾಗ ಒಂದು ಕೂಡ್ಬಿಟ್ರೆ ನೈಟ್ ಬೇರೆ ಕೊಪ್ಪಲು ಕೂಡ್ಬೇಕು. ಅವಾಗ ವರ್ಷ ಎಲ್ಲ ಸಮಿತವೆ, ಕುರಿನೂ ಕ್ಲೀನ್ ಆಗಿರ್ತವೆ. ಆಮೇಲೆ ಗ್ರೌಂಡಿಂಗ್ ಚೆನ್ನಾಗಾಯ್ತದೆ, ಭೂಮಿ ಗ್ರೌಂಡಿಂಗ್ ಹಿಡಿತಾವೆ, ಟಗರುಗಳು ಕುರಿಗಳು ಚೆನ್ನಾಗಿ ಸಾಕದ ಮೇಸ್ದಂಗೆಲ್ಲ ಚೆನ್ನಾಗಾಯ್ತವೆ. ಹೊರಗಡೆ ಮೇಸ್ರೆ ಸರಿನೋ ಒಳಗಡೆ ಮೇಸ್ರೆ ಸರಿ ಸ್ಟ್ಯಾಂಡ್ ಮಾಡಿ ಆ ಥರ ಮೇಸ್ತ್ರೆ ಕಷ್ಟ. ಸ್ಟ್ಯಾಂಡಲ್ಲಿ ಮೇಸ್ತ್ರೆ ಈಚೆ ಬಿಡುವಂಗಿಲ್ಲ, ಅದು ಮೇವು ಅವಣಿಸ್ಬೇಕು. ಇಲ್ಲಿ ಆಚೆ ಕಡೆ ಆದ್ರೆ ಎಲ್ಲ ಮೇಸ್ಕೊಂಡು ಹೋಗಿ ಒಳಗೆ ಕೂಡ್ಬೋದು. ಬಂಡವಾಳ ಏನು ಕಮ್ಮಿ ಆಗ್ಬೋದು? ಬಂಡವಾಳ ಏನು ಹಾಕುವಂಗೆ ಇಲ್ಲ. ಹಾಕಿದ್ರೆ ಅಕಸ್ಮಾತ್ ಏನಾದ್ರು ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಈ ಕುರಿಗಳ ಬಗ್ಗೆ ಏನು ಹೇಳ್ತೀರಿ? ಏನು ಆಗ್ತಾ ಇಲ್ಲ. ಈ ನಾಟಿ ಕುರಿ ಕಾಣಿಸ್ತಾ ಇಲ್ಲ, ಕಮ್ಮಿ ಆಯ್ತವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನಮ್ ಸುತ್ತೆಲ್ಲ ಫುಲ್ ಇಂತೇವೆ ಕುರಿನೇ, ನಾಟಿ ಕುರಿ, ಬೇರೆ ಯಾವ ಇಲ್ಲ. ಇದ್ರ ಮಾಂಸದ ಬಗ್ಗೆ? ಮಾಂಸ ಎಲ್ಲಕ್ಕಿಂತ ಇದೆ ಶ್ರೇಷ್ಠವಾದ ಮಾಂಸ. ಕಂಡ ಚೆನ್ನಾಗಿದ್ರೆ ಮಾಂಸ ಕಂಡ. ಚರ್ಬಿ ಹಂಗೆ? ಚರ್ಬಿನೂ ಇರ್ತದೆ, ಮೇಸ್ತಂಗೆಲ್ಲ ಚರ್ಬಿ ಚೆನ್ನಾಗಿರ್ತದೆ. ಇದು ಬಿರಿಯಾನಿ ಒಳ್ಳೆ ಚೆನ್ನಾಗಿರ್ತದೆ. ಇದು ಬಿರಿಯಾನಿಗೆ ಒಳ್ಳೆ ಮಾಂಸ ಅಂತ ಹೇಳ್ತೀರಿ? ಹೇಳ್ಬೋದು. ನೋಡಿ ಸ್ನೇಹಿತರೆ, ನಮ್ಮ ರೈತರುಗಳು ಆದಂಥವ್ರು ಈ ತಳಿ ನಮ್ಮ ಸುತ್ತಲಲ್ಲಿ ಮಾತ್ರ ಉಳಿಸ್ಕೊಂಡವ್ರೆ. ಹೊರಗಡೆ ಎಲ್ಲ ಇದು ತಳಿ ಹೊಂಟಾಗದೆ, ಪ್ರತಿಯೊಬ್ಬರು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಹೇಳ್ತಾವ್ರೆ. ಮತ್ತು ಇದು ಮಾಂಸಖಂಡ ಭಾಳ ಶ್ರೇಷ್ಠವಾದ ಮಾಂಸಖಂಡ ಅಂತ ಅವ್ರು ಹೇಳ್ತಾವ್ರೆ. ಅವರು ಏನು ಬಿರಿಯಾನಿಗೆ ಆಗಲಿ ಪ್ರತಿಯೊಂದಕ್ಕೆ ಆಗಲಿ ಮಾಂಸಖಂಡ ಚೆನ್ನಾಗಿರ್ತವೆ ಅಂತ ಹೇಳ್ತಾವ್ರೆ ನಮ್ಮ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಿಮ್ಗೆ ಇನ್ನೊಂದ್ಸತಿ ತೋರ್ಸೋಣ ಅಂದ್ಬಿಟ್ಟು ನಾಟಿ ಕುರಿಗಳು ಯಾವ ಥರ ಇರ್ತಾರೆ ಅಂದ್ಬಿಟ್ಟು. ಇವೇ ಪ್ಯೂರ್ ನಾಟಿ ಕುರಿ. ಬಂಡೂರು ಕುರಿಗಿಂತ ಇನ್ನೂ ದೊಡ್ಡದಾಗಿರ್ತವೆ ಇವು. ಎಳಗ ಕುರಿಗಿಂತನೂ ಇನ್ನೂ ಶ್ರೇಷ್ಠವಾಗಿರ್ತವೆ. ಗುಂಡಿಗೆ ದಪ್ಪ ಬರ್ತವೆ, ಮಾಂಸಖಂಡ ತೊಡೆಲಾಗ್ಬಿಟ್ಟು ಏನು ಕೇಳೋದು. ಈ ಥರ ಪ್ಯೂರ್ ನಾಟಿ ಕುರಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವಾಗ ರೈತರ ಬಗ್ಗೆ ಹೇಳ್ತೀನಿ, ಅದು ಎಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡಿ ಜೀವನ ಸಾಗಿಸ್ಬೇಕಾದ್ರೆ ಇದು ಒಬ್ರು ತಾವು ಕೈ ಚಾಚೆ ಸ್ವಂತ ಸಂಪಾದನೆ ಮಾಡಿ ಕಷ್ಟಪಟ್ಟು ಕುರಿಗಳನ್ನೆಲ್ಲ ಮೇಯಿಸಿ ಜೀವನ ಮಾಡ್ತಾರೆ. ಅದನ್ನ ತಿಳಿಸ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮ್ಮಲ್ಲಿ ಸ್ನೇಹಿತರೆ.